ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಫೋನ್ ಪೇ ಆಪ್ ಅಲ್ಲಿ ಯಾವ ರೀತಿಯಾಗಿ SIP ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಹತ್ರ ಏನಾದ್ರೂ ಫೋನ್ ಪೇ ಆಪ್ ಇದ್ರೆ ನೀವು ಫೋನ್ ಪೇ ಆಪ್ ಮುಖಾಂತರ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡಬಹುದು. ಯಾವ ರೀತಿಗೆ ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೊದಲಿಗೆ ನೀವು ಫೋನ್ ಪೇ ಆಪ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನೋಡಬಹುದು ಮ್ಯೂಚುವಲ್ ಫಂಡ್ ಅಂತ ಇದೆ. ಇಲ್ಲಿ ಮೋರ್ ಆಪ್ಷನ್ ಇದೆ ನೋಡಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಟಾಪ್ ಪರ್ಫಾರ್ಮೆನ್ಸ್ ಇರುವ ಮ್ಯೂಚುವಲ್ ಫಂಡ್ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಟಾಪ್ ಪಿಕ್ಸ್ ಅಂತ ಇದೆ. ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ICICI ಇದೆ, SBI ಇದೆ, ಹಾಗೆ HDFC ಇದೆ. ಸಾಕಷ್ಟು ನಿಮ್ಗೆ ಇಲ್ಲಿ ಟಾಪ್ ಕಂಪನಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ನೋಡಬಹುದು ನೀವು ಇದರಲ್ಲಿ ಎಷ್ಟು ಅಮೌಂಟ್ SIP ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೀವು 10 ರೂಪಾಯಿಂದನೂ ಕೂಡ ಮಾಡಬಹುದು, 250 ರೂಪಾಯಿಂದನೂ ಕೂಡ ಮಾಡಬಹುದು, ಹಾಗೆ 500 ರೂಪಾಯಿಂದನೂ ಕೂಡ ಮಾಡಬಹುದು. ಅದು ಮಿನಿಮಮ್ ಆಗಿರುತ್ತೆ. ಹಾಗೆ ನಾವು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನೋಡಬಹುದು ಚೋಟಿ SIP 250 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಗೆ ಮಿನಿಮಮ್ 250 ರೂಪಾಯಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾವ್ಯಾವ ಕಂಪನಿ ಇದೆ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದೆ ನೋಡಬಹುದು. HDFC ಫೋಕಸ್ಡ್ ಫಂಡ್ ಮೇಲೆ ನೀವು ಮಿನಿಮಮ್ 250 ರೂಪಾಯಿಂದ ಸ್ಟಾರ್ಟ್ ಮಾಡಬಹುದು. ಹಾಗೆ ಇದರ ಪರ್ಫಾರ್ಮೆನ್ಸ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಲಾಸ್ಟ್ 5 ಇಯರ್ 18% ರಿಟರ್ನ್ಸ್ ಕೊಟ್ಟಿದೆ. ಫಂಡ್ ಸೈಜ್ ಕೂಡ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಹಾಗೆ ICICI ಕೂಡ ನಿಮ್ಗೆ ಮಿನಿಮಮ್ 250 ರೂಪಾಯಿಸ್ ಇಂದನು ಇನ್ವೆಸ್ಟ್ ಮಾಡಬಹುದು. ಇದರ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. 16.58 ಇದೆ. ಇದರಲ್ಲಿ ನಿಮ್ಗೆ ಹೈಯೆಸ್ಟ್ ರಿಟರ್ನ್ಸ್ ಕೊಡೋದು ಟಾಪ್ ಅಲ್ಲಿ ಇರುತ್ತೆ. ಹಾಗೆ ಕೆಳಗಡೆ ನೋಡಬಹುದು ಇನ್ನೂ ಕಮ್ಮಿ ಆಗ್ತಾ ಇರುತ್ತೆ. ಹಾಗೆ ನೀವು ಬ್ಯಾಕ್ ಬಂದ್ರೆ ಇಲ್ಲಿ ನೋಡಬಹುದು ಹೈ ಗ್ರೋತ್ ಫಂಡ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಹೈಯೆಸ್ಟ್ ಗ್ರೋತ್ ಆಗಿರೋ ಫಂಡ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗತ್ತೆ ನೋಡಬಹುದು. ಇದರಲ್ಲೂ ಕೂಡ ನೀವು ಮಿನಿಮಮ್ ಅಮೌಂಟ್ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು HDFC ಮಿಡ್ ಕ್ಯಾಪ್ ಫಂಡ್. ಇದು ಲಾಸ್ಟ್ 5 ಇಯರ್ 20% ನಿಮ್ಗೆ ರಿಟರ್ನ್ ಸಿಕ್ಕಿದೆ. ಹಾಗೆ ಫಂಡ್ ಸೈಜ್ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಇನ್ನು ಕೆಳಗಡೆ ಬಂದ್ರೆ ನಿಮ್ಗಳು ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಅಂತ ಇದೆ. ಇದು ಕೂಡ ಮಿನಿಮಮ್ 100 ರೂಪಾಯಿ ಇನ್ವೆಸ್ಟ್ ಮಾಡಬಹುದು. ಲಾಸ್ಟ್ 5 ಇಯರ್ ರಿಟರ್ನ್ ಕೂಡ ನಿಮ್ಗೆ ಇಲ್ಲಿ ನೋಡಬಹುದು. ಇಲ್ಲಿ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫಂಡ್ ನ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಸಿಗುವಂತದ್ದು. ಇಲ್ಲಿ ನೀವು ಗ್ರಾಫ್ ಮುಖಾಂತರ ಪರ್ಫಾರ್ಮೆನ್ಸ್ ಕೂಡ ನೀವು ನೋಡ್ಕೊಳ್ಬಹುದು. ಲಾಸ್ಟ್ 3 ಇಯರ್ 1 ಇಯರ್ 5 ಇಯರ್ ಎಲ್ಲ ನೋಡ್ಕೊಳ್ಬಹುದು. 1 ಇಯರ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ 11% ನಿಮ್ಗೆ ಮೇಲ್ಗಡೆ ಹೋಗಿದೆ. ಲಾಸ್ಟ್ 3 ಇಯರ್ ನೋಡೋದಾದ್ರೆ 19% ಹೋಗಿದೆ. ಲಾಸ್ಟ್ 5 ಇಯರ್ ನೋಡೋದಾದ್ರೆ 20% ಮೇಲ್ ಹೋಗಿದೆ ಅಂತ ಹೇಳ್ಬೋದು. ಹಾಗೆ ಕೆಳಗಡೆ ನೋಡ್ತಾ ಬಂದ್ರೆ ನಿಮ್ಗೆ ಇಲ್ಲಿ ಪ್ರತಿಯೊಂದು ಮಾಹಿತಿ ನಿಮ್ಗೆ ಸಿಗತ್ತೆ. ಫಂಡ್ ಡೀಟೇಲ್ಸ್ ಸಿಗುವಂತದ್ದು, ಹಾಗೆ ನಿಮ್ಗೆ ಹೋಲ್ಡಿಂಗ್ ಅಂಡ್ ಅನಾಲಿಸಿಸ್ ಎಲ್ಲ ಸಿಗತ್ತೆ. ಹಾಗೆ ಇಲ್ಲಿ ನೀವು ಮಂತ್ಲಿ SIP, ಒನ್ ಟೈಮ್ SIP ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ನಾನು ಹೇಳೋಕ್ಕೂ ಮುಂಚೆ ಇಲ್ಲಿ ನಿಮ್ಗೆ 250 ರೂಪಾಯಿ ಮಿನಿಮಮ್ ಅಮೌಂಟ್ ನೋಡಾಯ್ತು, 100 ರೂಪೀಸ್ ನೋಡಾಯ್ತು. ಈಗ 10 ರೂಪಾಯಿದು ಕೂಡ ನಾವು ಒಂದ್ಸಲ ನೋಡೋಣ. ಇದು ಡೈಲಿ SIP ಆಗಿರುತ್ತೆ. ಇದು ಮಂತ್ಲಿ SIP ಆಗಿರಲ್ಲ. ಡೈಲಿ SIP ವಿತ್ 10 ರೂಪೀಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಮಿನಿಮಮ್ ಅಮೌಂಟ್ ನಿಮ್ಗೆ 20 ರೂಪಾಯಿ ಅಂತ ತೋರಿಸ್ತಾ ಇದೆ. ಈ ಒಂದು HDFC ಫ್ಲೆಕ್ಸ್ ಕ್ಯಾಪ್ ಫಂಡ್ ಮೇಲೆ ನೀವು ಡೈಲಿ SIP 20 ರೂಪೀಸ್ ಮಾಡಬಹುದು. ಹಾಗೆ 10 ರೂಪೀಸ್ ಕೂಡ ನಿಮ್ಗೆ ಆಕ್ಸಿಸ್ ಗೋಲ್ಡ್ ಫಂಡ್ ಇದೆ. ಹಾಗೆ SBI ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ನೀವು 100 ರೂಪೀಸ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಇಲ್ಲಿ ಸಿಗತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನೀವು ಇದರಲ್ಲಿ ಯಾವ ತರ ಇನ್ವೆಸ್ಟ್ ಮಾಡ್ತೀರಾ ಅದು ನಿಮ್ಮ ಒಂದು ಅನಾಲಿಸಿಸ್ ಹಾಗೆ ನಿಮ್ಮ ಸ್ಟಡಿ ಪ್ರಕಾರ ಬಿಟ್ಟಿದ್ದು. ನಾನು ಇದರಲ್ಲಿ ಸೆಲೆಕ್ಟ್ ಮಾಡಿದ ಫಂಡ್ ಅಂದ್ರೆ ನಿಮ್ಗೆ ರ್ಯಾಂಡಮ್ ಆಗಿ ತೋರಿಸ್ಲಿಕ್ಕೆ ಮಾಡ್ತೆ. ಇದರ ಅರ್ಥ ನೀವು ಅದೇ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ನಾನೀಗ ಡೈಲಿ SIP ಮೇಲೆ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮಂತ್ಲಿ ಕೂಡ ಮಾಡ್ಕೊಳ್ಳಿ. ಹಾಗೆ ನೀವು ಮಿನಿಮಮ್ ಅಮೌಂಟ್ ಎಷ್ಟು ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬಹುದು. ನಾನು ಆಕ್ಸಿಸ್ ಗೋಲ್ಡ್ ಫಂಡ್ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಮಾಡ್ಕೊಂಡ್ರೆ ನೀವು ಇಲ್ಲಿ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಮಿನಿಮಮ್ 10 ರೂಪೀಸ್ ಇಂದ ಆಡ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿ ಬೇಕಾದ್ರೂ ಆಡ್ ಮಾಡಬಹುದು. ಇಲ್ಲಿ ನೋಡಬಹುದು ಯುವರ್ SIP ವಿಲ್ ಆಕ್ಟಿವ್ ಅಂಟಿಲ್ ಕ್ಯಾನ್ಸಲ್ಡ್ ಅಂತ ಇದೆ. ಅಂದ್ರೆ ನೀವು ಕ್ಯಾನ್ಸಲ್ ಮಾಡೋವರೆಗೂ ನಿಮ್ಮ SIP ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ನಿಮ್ಗೆ ಹೇಳೋದಾದ್ರೆ ಈಗ ಬ್ಯಾಕ್ ಬಂದ್ಬಿಟ್ಟು SIP ಮಾಡೋಕ್ಕೂ ಮುಂಚೆ ನಿಮ್ಗೆ ಇದರಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಹಾಗೆ ಮಂತ್ಲಿ SIP ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ. ಈಗ ನಾನು ಫಸ್ಟ್ ಫಂಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂತದ್ದು. ಇಲ್ಲಿ SIP ಅಂತ ಇದೆ, ಇಲ್ಲಿ ಒನ್ ಟೈಮ್ ಅಂತ ಇದೆ. ಇದ್ರ ಬಗ್ಗೆ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಬಹುದು ಇಲ್ಲಿ SIP ಅಂತ ಇದೆ, ಇಲ್ಲಿ
ಡೇ ಆಫ್ SIP ಅಂತ ಇದೆ. ಇದು ಮಂತ್ಲಿ SIP ಆಗಿರುವಂತದ್ದು. ನಾನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ SIP ಅದು ಡೈಲಿ SIP ಆಗಿರುತ್ತದೆ. ಇದು ಮಂತ್ಲಿ SIP. ನೀವು ಮಂತ್ಲಿ SIP ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನೋಡಬಹುದು ಯಾವ ಡೇಟ್ಗೆ ನೀವು SIP ಅಂತಂದ್ರೆ, ಈಗ ನೀವು ಸ್ಯಾಲರಿಡ್ ಆಗಿದ್ರೆ ನಿಮ್ಮ ಯಾವ ಡೇಟ್ಗೆ ಸ್ಯಾಲರಿ ಆಗುತ್ತೆ ನೋಡಿ, ಆ ಒಂದು ಡೇಟ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ ನಿಮ್ಮ ಅಕೌಂಟ್ ಇಂದ ಕಟ್ ಆಗಿ SIP ಆಗುತ್ತೆ. ನೀವು ಯಾವ ಡೇಟ್ ಕೂಡ ನೀವು ಕಸ್ಟಮ್ ಮಾಡ್ಕೊಳ್ಬಹುದು. ಹಾಗೆ ಜೊತೆಗೆ ಇನ್ನೊಂದು ಒನ್ ಟೈಮ್ ಅಂತ ಇದೆ. ಇದು SIP ಇದು ಮಂತ್ಲಿ ಸೇಮ್ ಅದೇ ಡೇಟ್ಗೆ ಕಟ್ ಆಗ್ತಾ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಒನ್ ಟೈಮ್ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಒನ್ ಟೈಮ್ ಅಂದ್ರೆ ಒಂದೇ ಸಲ ನೀವು ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ. ಮಿನಿಮಮ್ ಅಂದ್ರೆ 5,000 ರೂಪಾಯಿ ಅಂತ ಇದೆ. ಇಲ್ಲಿ ಅಮೌಂಟ್ ಜಾಸ್ತಿ ಯಾಕಿರುತ್ತೆ ಅಂತಂದ್ರೆ, ನೀವು SIP ಆದ್ರೆ ಮಂತ್ಲಿ ಇನ್ವೆಸ್ಟ್ ಮಾಡ್ತೀರಿ, ಬಟ್ ಇದು ಆಗಲ್ಲ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುವಂತದ್ದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದ್ರೆ ನೀವು ಒನ್ ಟೈಮ್ ಅಲ್ಲಿ 5,000 ಆಗಿರ್ಬೋದು, 10,000, 50,000 ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ನೋಡಿ, ಆ ಒಂದು ಅಮೌಂಟ್ ಇಂದ ನಿಮ್ಮ ಅಮೌಂಟ್ ಗ್ರೋತ್ ಆಗುತ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮ್ಗೆ ಒನ್ ಟೈಮ್ ಆಗಿ ಮಂತ್ಲಿ SIP ಅಂತ ಇರುವಂತದ್ದು. ಈಗ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಮಂತ್ಲಿ SIP ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೇಟ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮಿನಿಮಮ್ ಅಮೌಂಟ್ 100 rupees ಅಂತ ತೋರಿಸ್ತಾ ಇದೆ. ನಾನಿಲ್ಲಿ ಸೆಲೆಕ್ಟ್ ಮಾಡಿರುವ ಒಂದು ಫಂಡ್ ಮಿನಿಮಮ್ 100 rupees ಇರಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ವೆಸ್ಟ್ ನಿಮ್ಮ ಮೇಲೆ ಕ್ಲಿಕ್ ಮಾಡಿ ನಿಮ್ಮ UPI ಪಿನ್ ಎಂಟ್ರಿ ಮಾಡ್ಕೊಂಡ್ರೆ ಆಯ್ತು, ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಹಾಗೆ ಎವ್ರಿ ಮಂತ್ ಗೆ ನೀವು ಸೆಲೆಕ್ಟ್ ಮಾಡಿದ ಡೇಟ್ ಗೆ ಆಟೋ ಪೇ ಆಗುವಂತದ್ದು. ಈ ರೀತಿಯಾಗಿ ನೀವು ಫೋನ್ ಪೇ ಆಪ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ SIP ನ ಮಾಡಬಹುದು. ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.